ಇಸ್ರೇಲ್ ಲೆಬನಾನ್ ನಡುವಿನ ಎರಡನೇ ಸುತ್ತಿನ ಮಾತುಕತೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಗುರುವಾರ ವಾಷಿಂಗ್ಟನ್ ಡಿಸಿಯಲ್ಲಿ ಮಾತುಕತೆ. ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ನಿಂದ ಅಧಿಕೃತ ಮಾಹಿತಿ ಈಗ ಹೊರಬಿದ್ದಿರುವಂತಹದ್ದು. ಆದರೆ ಲೆಬನಾನ್ನಿಂದ ಅಧಿಕೃತ ಹೇಳಿಕೆ ರಿಲೀಸ್ ಆಗಿಲ್ಲ. ಇಸ್ರೇಲ್ ಲೆಬನಾನ್ ನಡುವಿನ ಎರಡನೇ ಸುತ್ತಿನ ಮಾತುಕತೆಗೆ ಕ್ಷಣಗಣನೆ ಆರಂಭ ಆಗಿದೆ. ಅಮೆರಿಕ ಇದರ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡಿದೆ. ಇನ್ಫ್ಯಾಕ್ಟ್ ಡೊನಾಲ್ಡ್ ಟ್ರಂಪ್ ಅವರೇ ಮುತುವರ್ಜಿಯನ್ನು ವಹಿಸಿಕೊಂಡಿದ್ದಾರೆ. ಈ 10 ದಿನಗಳ ಕದನ ವಿರಾಮ ಕೂಡ ಘೋಷಣೆಯಾಗಿದೆ. ಕದನ ವಿರಾಮದ ಘೋಷಣೆಯ ನಂತರವೂ ಕೂಡ ಇಸ್ರೇಲ್ ಲೆಬನಾನ್ ಅನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮುಂದುವರಿಸಿದೆ. ನೋಡಿ, ಮೊದಲ ಸುತ್ತಿನ ಇರಾನ್ ಅಮೆರಿಕ ಮಾತುಕತೆ ಮುರಿದು ಬೀಳೋದಕ್ಕೆ ಕಾರಣ ಇಸ್ರೇಲ್ ಲೆಬನಾನ್ ಮೇಲೆ ಮಾಡ್ತಾ ಇದ್ದಂತಹ ರಣಭೀಕರ ದಾಳಿ. ಅದಾದಮೇಲೆ ಸ್ವತಃ ಡೊನಾಲ್ಡ್ ಟ್ರಂಪ್ ಅವರೇ ಮಧ್ಯಪ್ರವೇಶ ಮಾಡಿ 10 ದಿನಗಳ ಕದನ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ. ನಾಳೆ ಇಸ್ಲಾಮಾಬಾದ್ನಲ್ಲಿ ಮಾತುಕತೆ ಇದೆ. ಅದಕ್ಕೂ ಮೊದಲೇನೆ ವಾಷಿಂಗ್ಟನ್ ಡಿಸಿಯಲ್ಲಿ ಲೆಬನಾನ್ ಮತ್ತು ಇಸ್ರೇಲ್ ನಡುವಿನ ಕದನ ವಿರಾಮಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ.